ದಿಲೀಪ್ ಇಷ್ಟು ಬೇಗ ಹೋಗಿದ್ದು ಆಘಾತ ಆಗ್ತಾ ಇದೆ. ಇವನಿಗೆ 4 ಜನ್ಮಕ್ಕಾಗೋಷ್ಟು ಎನರ್ಜಿ ಇತ್ತು ದಿಲೀಪ್ಗೆ. ಪ್ರತಿ ನಿಮಿಷ ಏನು ಮಾಡೋನು, ಪ್ರತಿ ನಿಮಿಷ ಹೊಸ ಹೊಸ ಪ್ರಾಜೆಕ್ಟ್ ಬಗ್ಗೆ ಇದು ಮಾಡೋನು. ಅದೆಲ್ಲವನ್ನ ತುಂಬ ನಗುಮುಖದಿಂದಲೇ, ಎಷ್ಟೇ ಕಷ್ಟ ಆಗಲಿ, ಇವತ್ತಿನ ಕಾಲದಲ್ಲಿ ಈ ಪ್ರೊಡಕ್ಷನ್ಗಳು ಅನ್ನೋದು ಭಾಳ ಟೆನ್ಷನ್ ತರೋವಂಥ ಇದಾಗಿದೆ. ಅಂಥದ್ರಲ್ಲಿ 2-3 ಪ್ರೊಡಕ್ಷನ್ಗಳು ಮಾಡ್ತಾ ಇಷ್ಟು ಬೇಗ ಹೊರಟೋಗ್ತಾನೆ ಅಂತ ಅನ್ನಿಸ್ತಲೇ ಇರಲಿಲ್ಲ. ನನ್ನ ಮಳೆಬಿಲ್ಲು ಅಂತ ಒಂದು ತುಂಬ ಹಿಂದಿನ ಧಾರಾವಾಹಿಯಲ್ಲಿ ಮುಖ್ಯ ಪಾತ್ರ ಮಾಡಿದ್ದ. ಎಲ್ಲರನ್ನು ತುಂಬ ಆತ್ಮೀಯವಾಗಿ ನೋಡ್ತಾ ಇದ್ದ. ನಗುವಿಗೆ ಕೊರತೆಯೇ ಇರಲಿಲ್ಲ. ಇನ್ಯಾವತ್ತೂ ನಗದೇ ಇರೋ ಥರ ಇವತ್ತು ಮಲಗಿದ್ದಾನೆ. ಅವನ ಆತ್ಮಕ್ಕೆ ಶಾಂತಿ ಸಿಗಲಿ, ಅವ್ರ ಮನೆಯವ್ರಿಗೆ ಆ ದುಃಖ ಸಹಿಸ್ಕೊಳ್ಳೋ ಶಕ್ತಿ ಬರಲಿ, ಮತ್ತು ಕಲಾವಿದರಿಗೆಲ್ಲ ಇದೊಂದು ಈ ರಂಗಕ್ಕೆ ಒಂದು ದೊಡ್ಡ ನಷ್ಟ ಅಂತ. ದಿಲೀಪ್ ಇಷ್ಟು ಬೇಗ ಹೋಗಿದ್ದು ಆಘಾತ ಆಗ್ತಾ ಇದೆ. ಇವನಿಗೆ 4 ಜನ್ಮಕ್ಕಾಗೋಷ್ಟು ಎನರ್ಜಿ ಇತ್ತು ದಿಲೀಪ್ಗೆ. ಪ್ರತಿ ನಿಮಿಷ ಏನು ಮಾಡೋನು, ಪ್ರತಿ ನಿಮಿಷ ಹೊಸ ಹೊಸ ಪ್ರಾಜೆಕ್ಟ್ ಬಗ್ಗೆ ಇದು ಮಾಡೋನು. ಅದೆಲ್ಲವನ್ನ ತುಂಬ ನಗುಮುಖದಿಂದಲೇ, ಎಷ್ಟೇ ಕಷ್ಟ ಆಗಲಿ, ಇವತ್ತಿನ ಕಾಲದಲ್ಲಿ ಈ ಪ್ರೊಡಕ್ಷನ್ಗಳು ಅನ್ನೋದು ಭಾಳ ಟೆನ್ಷನ್ ತರೋವಂಥ ಇದಾಗಿದೆ. ಅಂಥದ್ರಲ್ಲಿ 2-3 ಪ್ರೊಡಕ್ಷನ್ಗಳು ಮಾಡ್ತಾ ಇಷ್ಟು ಬೇಗ ಹೊರಟೋಗ್ತಾನೆ ಅಂತ ಅನ್ನಿಸ್ತಲೇ ಇರಲಿಲ್ಲ. ನನ್ನ ಮಳೆಬಿಲ್ಲು ಅಂತ ಒಂದು ತುಂಬ ಹಿಂದಿನ ಧಾರಾವಾಹಿಯಲ್ಲಿ ಮುಖ್ಯ ಪಾತ್ರ ಮಾಡಿದ್ದ. ಎಲ್ಲರನ್ನು ತುಂಬ ಆತ್ಮೀಯವಾಗಿ ನೋಡ್ತಾ ಇದ್ದ. ನಗುವಿಗೆ ಕೊರತೆಯೇ ಇರಲಿಲ್ಲ. ಇನ್ಯಾವತ್ತೂ ನಗದೇ ಇರೋ ಥರ ಇವತ್ತು ಮಲಗಿದ್ದಾನೆ. ಅವನ ಆತ್ಮಕ್ಕೆ ಶಾಂತಿ ಸಿಗಲಿ, ಅವ್ರ ಮನೆಯವ್ರಿಗೆ ಆ ದುಃಖ ಸಹಿಸ್ಕೊಳ್ಳೋ ಶಕ್ತಿ ಬರಲಿ, ಮತ್ತು ಕಲಾವಿದರಿಗೆಲ್ಲ ಇದೊಂದು ಈ ರಂಗಕ್ಕೆ ಒಂದು ದೊಡ್ಡ ನಷ್ಟ ಅಂತ.